ಹಾಯ್ ಗಾಯ್ಸ್, ನಮಸ್ತೆ ಕರುನಾಡು. ಇವತ್ತು ನಮ್ಮ ವಿನಯ್ ಸರ್ ಬರ್ಡೇ ಆಗಿದೆ. ಹ್ಯಾಪಿ ಬರ್ಡೇ ವಿನಯ್ ಸರ್ ನನ್ನ ಕಡೆಯಿಂದ. ವಿನಯ್ ಸರ್ ಬರ್ಡೇ ಮಾಡಬೇಕು ಅಂತ ಎಲ್ಲೆಲ್ಲೋ ಪ್ಲ್ಯಾನ್ ಹಾಕಿದ್ವಿ, ಏನೇನೋ ಪ್ಲ್ಯಾನ್ ಎಲ್ಲ ಇತ್ತು. ಬಟ್ ನಮ್ಮ ಟೀಮ್ ಕಡೆಯಿಂದನೇ, ಒಂದು ಟೀಮಿಂದನೇ ನಾವು ಮಾಡಬೇಕು ಅಂತ. ಅದಕ್ಕೆ ನಮ್ಮ ಬ್ರೋದು, ಅದೇ ನಮ್ಮ ಫ್ರೆಂಡ್ದು ನಾಗ ಅಂತ ಕೆಫೆ ಇದೆ, ಆ ಕೆಫೆಲ್ ಮಾಡೋಣ ಅಂತ. ಅವ್ರ ಹೆಸರು ಸಿನಿ ಕೆಫೆ ಅಂತ. ಅಲ್ಲಿ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಇವಾಗ ತಾನೇ ಬಿಡಿಯೋ ಕಾಂಪ್ಲೆಕ್ಸ್ಗೆ ಹೋಗ್ಬಿಟ್ಟು ಕೇಕ್ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀವಿ. ಆ ಕೇಕ್ ಯಾವ ಥರ ಇದೆ ಅಂತ ಅದೆಲ್ಲ ತೋರಿಸ್ತೀನಿ ನೆಕ್ಸ್ಟು. ಇಲ್ಲಿ ನಮ್ಮ ಕಾಲೇಜ್ ಕಡೆ ಇದು ಕೆಂಪೇಗೌಡ ಕಾಲೇಜ್ ನಮ್ಮದು. ಇಲ್ಲಿ ಕಾಲೇಜ್ ಕಡೆ ಬಂತು ಅಂದರೆ ಕೇಕ್ಸ್ ಬಂದ್ಬಿಟ್ಟು ಜಾಸ್ತಿ ನಾವು ಇಲ್ಲೇ ತೊಗೊಳೋದು, ಹಾಸನ ಅಯ್ಯಂಗರ್ಸ್ ಬೇಕ್ರಿ ಅಂತ. ಇವ್ರು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಲಿ ಕೇಕ್ ಕೊಡ್ತಾರೆ ಇವರು. ನಿಜವಾಗಿ ಬೆಳಗ್ಗೆ ತೊಗೊಂಡಿರೋ ಕೇಕು 600 ಅಷ್ಟೇ ಕೊಟ್ಟಿದ್ದು. ಇಲ್ಲೇ ತೊಗೊಂಡೋಗಿದ್ದೀವಿ. ಇವಾಗಲೂ ಅಷ್ಟೇ ಹಂಗೆ ಹೇಳ್ತಾರೆ. ಈ ಥರ ಕೇಕು 600 ಬಿಟ್ಟರೆ ಜಾಸ್ತಿ ಮಾತೇ ಇರಲ್ಲ ಇವ್ರ ಹತ್ರ. ಬಟ್ ಇನ್ನೊಂದೇನ, ಸರಿ ಬನ್ನಿ ಗಾಯ್ಸ್, ಇವಾಗ ಕೇಕ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾಯ್ತು, ಕೆಫೆಗೆ ಹೋಗೋಣ. ನೆಕ್ಸ್ಟು ಈಗ ಸಿನಿ ಕೆಫೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಫಸ್ಟ್ ಅರೇಂಜ್ಮೆಂಟ್ಸ್ ಮಾಡಿಸ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಅರೇಂಜ್ಮೆಂಟ್ಸ್ಗೆ ಅಂತ ನಾವು ಈಗ ಒಳಗೆ ಹೋಗ್ತಾ ಇದ್ದೀವಿ. ನಾಗ ಸಿನಿ ಕೆಫೆ ಅಂತ ಇದು ಬಂದ್ಬಿಟ್ಟು ದೀಪಾ ಕಾಂಪ್ಲೆಕ್ಸಲ್ಲಿ ಲೊಕೇಟ್ ಆಗಿದೆ. ಏನೇ ಆದರೂ ನೋಡಿ, ಈ ಸಿನಿ ಕೆಫೆಗೆ ಬಂತು ಅಂದರೆ ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕು, ಯಾವ ಥರ ಬೇಕು ಎಲ್ಲ ಮಾಡಿಕೊಡ್ತಾರೆ. ಏನು ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡಿ ಇವ್ರ ಹತ್ರ. ನಾನು ಅಷ್ಟೇ, ಇದು 4th 5th ಟೈಮ್ ಬರ್ತಿರೋದು ಇವ್ರ ಜೊತೆ. ಸರಿ ಬನ್ನಿ, ಆ ಕೆಫೆ ಹೆಂಗಿದೆ ಅಂತ ತೋರಿಸ್ತೀನಿ. ಅವ್ರ ಮೇಲೆ ಅದೇ ನಮ್ಮ ನಾಗ ಅಂತ ಹೇಳಿದ್ನಲ್ಲ, ಅವರು ಮೀಟ್ ಮಾಡಿಸ್ತೀನಿ. ಫೈನಲಿ ಈಗ ಸಿನಿ ಕೆಫೆಗೆ ಬಂದಿದ್ದೀವಿ. ನೋಡಿ, ಇದು ಬಂದು ಎಂಟ್ರೆನ್ಸ್ ಸಿನಿ ಕೆಫೆ ಅಂತ ದೊಡ್ಡದಾಗಿ. ಫಸ್ಟ್ ರೂಮ್ಗೆ ಹೋಗೋಣ ಬನ್ನಿ, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅಕ್ಕ ಹಂಗೆ ತೋರ್ಸಕ್ಕ ಯಾವ ರೂಮ್ ಅಂತ. ನೋಡಿ ಗಾಯ್ಸ್, ಇದು ಬಂದ್ಬಿಟ್ಟು 299ಗೆ ಅಂತ ಮಾಡ್ತಿದ್ದಾರೆ. ಮಿನಿಯಾಗಿ ಸೆಲೆಬ್ರೇಟ್ ಮಾಡ್ಕೋಬೋದು. ಇದು 299ಗೆ 3 ಪರ್ಸನ್ಸ್ ಅಲೋ ಮಾಡ್ತಾರೆ ಇಲ್ಲಿ. ಈ ಸೆಕೆಂಡ್ ರೂಮ್ ಬಂದ್ಬಿಟ್ಟು 599 ಪ್ಯಾಕೇಜ್. ಇದು ಸ್ಕ್ರೀನ್ 1 ಓನ್ಲಿ ಫಾರ್ 5 ಪೀಪಲ್ಸ್. ಇದು ಬಂದು 5 ಪೀಪಲ್ಸ್ಗೆ ಅಲೋ ಮಾಡ್ತಾರೆ. ಅದು ಹಾಲು, ಡೆಕೋರೇಷನ್ ಮತ್ತು ಸ್ಕ್ರೀನಿಂಗಿಗೆ. ನಾವು ಇವಾಗ ಇಲ್ಲಿರೋ ಡೆಕೋರೇಷನ್ ಐಟಮ್ಸ್ ಎಲ್ಲ ನಾವೇನು ಮಾಡಿ ಕಸ್ಟಮೈಸ್ ಬೇಕು ಅಂತ ದೊಡ್ಡ ರೂಮ್ಗೆ ಹಾಕೋಬಿಟ್ಟಿದ್ದೀವಿ. ಇಲ್ಲಿರೋ ಡೆಕೋರೇಷನ್ಸ್ ಎಲ್ಲ ಅವ್ರು ಕೇಳ್ದ ಅಂದರೆ ಮತ್ತೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಇಫ್ ಇನ್ ಕೇಸ್ ಆರ್ಡರ್ಸ್ ಏನೂ ಇಲ್ಲ ಅಂದರೆ ಕಸ್ಟಮೈಸ್ ಮಾಡಿ ಅಂದರೆ ಮಾಡಿಕೊಡ್ತಾರೆ. ಇದು ಬಂದ್ಬಿಟ್ಟು 599 ರೂಮ್ದು. ಇದಕ್ಕೆ ಕಾಂಬರ್ ಆಫರ್ ಏನಾದ್ರು ಬೇಕು ಅಂದರೆ ಹಾಲ್ ಬಂದ್ಬಿಟ್ಟು ಮತ್ತು ಡೆಕೋರೇಷನು, ಸ್ಕ್ರೀನಿಂಗು ಪ್ಲಸ್ ಫಾಗ್ ಎಂಟ್ರಿ ಪ್ಲಸ್ ಲೆಟರ್ಸು, 1/2 kg ಕೇಕು ಪ್ಲಸ್ 2 ಬೇವರ್ಸ್ ಅದೆಲ್ಲ ಬೇಕು ಅಂದರೆ ಕಾಂಬೋ ಆಫರು. ಅದು ಬಂದು 1 ಅವರ್ಗೆ 1599, 2 ಅವರ್ಸ್ಗೆ ಬಂದ್ಬಿಟ್ಟು 1999 ಮತ್ತು 3 ಅವರ್ಸ್ಗೆ ಬಂದ್ಬಿಟ್ಟು 2299 ಆಗುತ್ತೆ. ಇದು ಸ್ಕ್ರೀನ್ 2. ಇಲ್ಲೆಲ್ಲ ನಮ್ಮ ಹುಡುಗರು ಆಗಲೇ ಸೆಡ್ ಹಾಕೋಬಿಟ್ಟವ್ರೆ. ಹಾಯ್ ಹೇಳ್ರಿ ಎಲ್ಲರೂ, ಆಫ್ ಮಾಡಿ. ಇದು ಬಂದು ಕಾಂಬೋ ಪ್ಯಾಕೇಜ್ ಬಂದ್ಬಿಟ್ಟು ಇದಕ್ಕೆ ಹಾಲು, ಡೆಕೋರೇಷನು, ಸ್ಕ್ರೀನಿಂಗು ಪ್ಲಸ್ ಫಾಗ್ ಎಂಟ್ರಿ ಪ್ಲಸ್ ಲೆಟರ್ಸು ಮತ್ತು 1/2 kg ಕೇಕ್ ಕೊಡ್ತಾರೆ. ಇದಕ್ಕೆ 1 ಅವರ್ ಬಂದ್ಬಿಟ್ಟು 1999. ಇದು 2 ಅವರ್ಸ್ಗೆ ಏನಾದರೂ ಬೇಕು ಅಂದರೆ 2699 ಆಗುತ್ತೆ. 3 ಅವರ್ಸ್ ಅಂದರೆ 3199 ಆಗುತ್ತೆ. ಇದಕ್ಕೆ ಬಂದ್ಬಿಟ್ಟು ಎಷ್ಟು ಜನ ಬರಬಹುದು ಅಂತ ಏನಾದ್ರು ತೊಗೊಂಡ್ರೆ 10 ಪೀಪಲ್ಸ್ ಎಂಟ್ರಿ ಆಗ್ಬೋದು ಈ ಸ್ಕ್ರೀನ್ ಒಳಗಡೆ. ಇಫ್ ಇನ್ ಕೇಸ್ ನಿಮಗೆ ಇದು ಯಾವುದು ಕಾಂಬೋ ಆಫರ್ ಬೇಡ, ನಮಗೆ ಬರೀ ಹಾಲ್ ಡೆಕೋರೇಷನ್ ಬೇಕು ಅಂತಂದರೆ 999 ಆಗುತ್ತೆ. ಆರಾಮಾಗಿ ಸೆಲೆಬ್ರೇಷನ್ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗು. ಇದು ಬಂದ್ಬಿಟ್ಟು ನಾನು 4th ಟೈಮ್ ಬರ್ತಿರೋದು ಇಲ್ಲಿ ಡೆಕೋರೇಷನ್. ಇದೇ ಡೆಕೋರೇಷನ್ಗೆ ನಮ್ಮ ಬೆಸ್ಟ್ ಫ್ರೆಂಡು ಬಿಟ್ಕೊಡ್ಬಾರ್ದಲ್ಲ, ಅವ್ರದ್ದು ಬಿಸ್ನೆಸ್ ನಡೆಸ್ಬೇಕಲ್ಲ. ಸೊ ಎಲ್ಲರಿಗೂ ಇಲ್ಲಿ ಕುಂಬ್ಳೂಗುಡಿಯಿಂದ ದೀಪಕ್ ಕಾಂಪ್ಲೆಕ್ಸ್ವರೆಗೂ ಕರ್ಕೊಬಂದಿರೋ ಕಾರಣವೇ ಇದು. ಇವಾಗ ತಾನೇ ಹೇಳ್ದಲ್ಲ, ಸ್ಕ್ರೀನ್ 1ಅಲ್ಲಿರೋ ಐಟಮ್ಸ್ ಎಲ್ಲ ನಾನು ಸ್ಕ್ರೀನ್ 2ಗೆ ತೊಗೊಬಂದಿದ್ದೀನಿ ಅಂತ. ಅದೇನಕ್ಕೋಸ್ಕರ ಅಂದರೆ ನನಗೆ ಡೆಕೋರೇಷನ್ಗೆ ಇನ್ನೂ ಜಾಸ್ತಿ ಹೆಚ್ಚಾಗಿರಲಿ ಅಂತ. ಇಲ್ಲಿ ಆ ಕಡೆ ಇದು ಮತ್ತು ಇದು ಇವೆರಡು 3 ಈ 3 ಅಷ್ಟೇ ಆ ಸ್ಕ್ರೀನ್ 1ಅಲ್ಲಿರೋದು ಸ್ಕ್ರೀನ್ 2ಗೆ ತೊಗೊಬಂದಿದ್ದೀನಿ. ಡೆಕೋರೇಷನ್ ರಿಚ್ಚಾಗಿ ಹೆಚ್ಚಾಗಿ ಕಾಣಿಸ್ಲಿ ಅಂತ. ಇವರೆಲ್ಲ ನಮ್ಮ ಟೀಮ್ ವಿಷನ್ ಸ್ಕ್ವಾಡ್. ಇವಕ್ಕ ಯಾರು ಅಂತ ನನಗೆ ನಿಜ ಗೊತ್ತಿಲ್ಲ. ಈಗೆಲ್ಲ ಕಸ್ಟಮೈಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅಕ್ಕ ಬಂದ್ಬಿಟ್ಟು, ಸರ್ ಅಕ್ಕ ಫೋನ್ ಮಾಡಂಗೆ ಸರ್ಗೆ ಬರಲಿ ಸರ್ರಿಗೆ ಗೊತ್ತಿಲ್ಲ ಏನು ಸರ್ಪ್ರೈಸ್ ಅಂತ. ಬಟ್ ಫುಲ್ ಸರ್ಪ್ರೈಸ್. ಬಟ್ ನೋಡಿರ್ತಾರೆ, ನಾನು ಸ್ಟೇಟಸ್ ಹಾಕಿರೋದ್ರಲ್ಲೆಲ್ಲ ನೋಡಿರ್ತಾರೆ ಏನು ಸರ್ಪ್ರೈಸು. ಬಟ್ ಈ ಹುಡುಗರೆಲ್ಲ ಬಂದಿರೋದಕ್ಕೆ ಏನೂ ಗೊತ್ತಿಲ್ಲ ಸರ್ಗೆ. ಇದೊಂದು ಸರ್ಪ್ರೈಸ್. ನೋಡಿ ಬನ್ನಿ, ಈಗ ಸರಿ ಕರ್ಕೊಂಡು ಹೋಗ್ತೀವಿ. ಹಾಂ ಸರ್ ಬರ್ತಿದ್ದಾರೆ ಇವಾಗ, ವೇಟ್ ಮಾಡ್ತೀನಿ. ಓ ಬಂದೇ ಬಿಟ್ರಲ್ಲ. ಸರ್ ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಸರ್ ಬನ್ನಿ ಸರ್, ಅಕ್ಕ ಕರ್ಕೊಂಡು ಹೋಗುತ್ತೆ.
ಕ್ಲಾಪ್ಸ್ ಹಾಕ್ರು ಎಲ್ಲರೂ. ಇನ್ನೂ ಒಂದ್ಸಲಿ 3, 2, 1 ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಸರ್ ಹ್ಯಾಪಿ ಬರ್ಡೇ ಸರ್. ಹೆಂಗಾಯ್ತು ಸರ್ಪ್ರೈಸ್? ಮಾತಾಡಬೇಕು. ಕೇಕ್ ಕಟ್ಟಿಂಗಿಗೆ ಕಳಿಸ್ತಾ ಇದೀವಿ. ಓಕೆ ಬನ್ನಿ ಗಾಯ್ಸ್, ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಬರ್ಡೇ ಸರ್. ಫಸ್ಟ್ ಬೋಣಿ ಅವರೇ ತಿಂತಾರೆ ನೋಡಿ, ನಮ್ಗೆ ಗೊತ್ತು. ಹ್ಯಾಪಿ ಬರ್ಡೇ ಸರ್. ಬನ್ನಿ, ಇವಾಗ ಇನ್ನೊಂದು ಸರ್ಪ್ರೈಸ್ ಸ್ಕ್ರೀನಿಂಗ್ ಇದೆ. ಆ ಸ್ಕ್ರೀನಿಂಗ್ ತೋರ್ಸೋಣ ಸರ್ಗೆ. ನಿಜವಾಗ್ಲೂ ಸರ್ ಮಿಸ್ ಮಾಡ್ಕೊಂಡಿರ್ತಾರ ಅವ್ರನ್ನೆಲ್ಲಾರು. ಇವಾಗ ಅವ್ರಿಗೆ ತೋರ್ಸೋಣ ಅಂತ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದೀನಿ. ಸರ್ ರೆಡಿನಾ? ಓಕೆ, ಲೈಟ್ಸ್ ಆಫ್. ಲೈಟ್ಸ್ ಆಫ್, ಲೈಟ್ಸ್ ಆಫ್, ಲೈಟ್ಸ್ ಆಫ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಆರೋಗ್ಯ, ಐಶ್ವರ್ಯ, ಅಂತಸ್ತು, ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಆತ್ಮೀಯ ನಲ್ಮೆಯ ಗೆಳೆಯನಿಗೆ. ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಉತ್ತಮವಾದಂತಹ ಸಂಸಾರವನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. Wish you many more happy returns of the day, Vinay sir. Stay blessed and be happy always. Have a wonderful life ahead and all the best and good luck for everything. Sir, many more happy returns of the day. May all your dreams and visions come true and get success. You have enlightened the spirit of sports in the minds of students. Keep on moving that, sir. Once again, happy birthday. ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಸರ್. ದೇವರು ನಿಮಗೆ ಒಳ್ಳೆ ಬುದ್ಧಿ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲರೂ ನೀವು ಇನ್ನೂ ಬೆಳೀಲಿ ಅಂತ ನಮ್ಮ ಆರೈಕೆ ಮಾಡ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿದ್ದೀರಾ, ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಸ್ಪೋರ್ಟ್ಸಲ್ಲೆಲ್ಲ. ಆದರೆ ನಿಮ್ಮ ನೆನೆಸ್ಕೊತಾ ಇರ್ತೀರಾ ಸರ್. ದಯವಿಟ್ಟು ನಮ್ಮಿಂದ ಏನಾರು ಆಗಿದ್ರೆ ಕ್ಷಮೆ ಕೇಳ್ತಾ ಇದ್ದೀನಿ ಸರ್. ಓಕೆ ಸರ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು. ನೀವು ಟೀಚಿಂಗ್ ಜೊತೆಗೆ ಸ್ಪೋರ್ಟ್ಸನ್ನು ಅಚೀವ್ ಮಾಡ್ತಾ ಇದ್ದೀರಾ. ಅವ್ರಿಗೆ ನಿಮಗೆ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಸರ್. ಹ್ಯಾಪಿ ಬರ್ಡೇ ವಿನಯ್ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಧನ್ಯವಾದಗಳು. Wish you happiest birthday, Vinay. May God bless you. I hope this birthday is very special in your life as a family man. Okay, Rena. Keep enjoying. ಆದಷ್ಟು ಬೇಗ ಪಾರ್ಟಿ ಕೊಡಿ. We are missing. Okay, Rena. Keep. Wish you happy birthday, Vinay sir. Are you fine? ಹ್ಯಾಪಿ ಬರ್ಡೇ ವಿನಯ್ ಸರ್.
ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸ್ಟೇ ಬ್ಲೆಸ್ಡ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಟ್ರಾವೆಲ್ ಪಾರ್ಟ್ನರ್, ಯಾವತ್ತಿದು ನೆಕ್ಸ್ಟ್ ಟ್ರಾವೆಲ್ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ವಿ. ಪ್ಲಾನ್ ಮಾಡೋಣ, ಎಂಜಾಯ್ ಮಾಡೋಣ, ಖುಷಿಯಾಗಿರೋಣ. ಹಾಗೆ ದೇವರ ಹಾರ್ದಿಕ ಶುಭಾಶಯಗಳು ಸರ್. ನಗ್ನಗ್ತಾ ನಿಮ್ಮ ಜೀವನ ಈಗಲೇ ಸಾಗಲಿ. Our friendship is like gold, strong, bright and exclusive. I hope that it will never end. Be happy, bestie sir. Happy birthday. Your passion and belief on us is very gorgeous. Thank you for being a fantastic teacher. On this day, I'm wishing you that a very happiest birthday, sir. ಸರ್, ನಾವೇನೇ ತಪ್ಪು ಮಾಡಿದ್ರು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಧನ್ಯವಾದಗಳು ಮತ್ತೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Thank you coach for giving support and motivation to me. Cheers to another round around the sun. Happy birthday, brother. I love you more than words cannot express. Thank you for being a fantastic mentor. Wish you many more happy returns. Thank you for pushing to my best and wishing you many more happy. Wish you many more happy returns of the day, Vinay sir. Thank you for being our brother. Happy birthday sir. Happy birthday sir. Thank you. ಸರ್ ಮಾತಾಡ್ತಾರೆ. ಎಲ್ಲ ಸೆಲೆಬ್ರೇಷನ್ ಎಲ್ಲ ಅದ್ದೂರಿಯಾಗಿ ನಡೆದೈತೆ. ಸರ್ ಫುಲ್ ಖುಷಿಯಾಗಿದ್ದಾರೆ. ಈಗ ಎಲ್ಲೋದ್ರೂ ನಮ್ಮ ಫೈನಲ್ ಟಚ್ ಎಲ್ಲ ಮಿಕ್ಕಲ್ಲ. ಮೀನ್ಸ್ ಫೈನಲ್ ಟಚ್ ಕೊಡ್ತೀವಿ. ಈಗ ಎಲ್ಲರೂ ಬಾಯ್ಸು ಎಲ್ಲ ಗರ್ಲ್ಸ್ ಬಾಯ್ಸ್ ಎಲ್ಲ ಸೇರಿಬಿಟ್ಟು ಡ್ಯಾನ್ಸ್ ಆಡೋಣ ಅಂತ ರೆಡಿ ಮಾಡಿದ್ದಾರೆ. ಅವ್ರ ಜೊತೆ ಸರ್ರು ಡ್ಯಾನ್ಸ್ ಆಡ್ತಾರೆ, ನಾವು ಆಡ್ತೀವಿ. ಬನ್ನಿ, ಫೈನಲ್ ಟಚ್ ಹೈದರಾಬಾದ್ ಚಟಲ್. ಅದು ಮೊನ್ನೆ ನೋಡ್ಕೊಂಡು